ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಕರುನಾಡ ಅಡುಗೆ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನೋಡಿ, ಇವತ್ತು ಗೀ ರೈಸ್ಗೆ, ದೋಸೆಗೆ, ವೈಟ್ ರೈಸ್ಗೆ ಸೂಟ್ ಆಗೋಂತಹ ಎಗ್ ಪೆಪ್ಪರ್ ಗ್ರೇವಿನ ಮಾಡೋಣ. ಇದಕ್ಕೆ ಮೊಟ್ಟೆ ಮತ್ತು ಆಲೂಗಡ್ಡೆ ಹಾಕ್ಕೊಂಡು ಚೆನ್ನಾಗಿ ಒಂದು ವಿಷಲ್ ಹಾಕ್ಸ್ಕೊತೀನಿ. ಇಲ್ಲಿಗೆ ಸ್ವಲ್ಪ ಉಪ್ಪು ಮತ್ತು ಈರುಳ್ಳಿ ಸಿಪ್ಪೆನ ಹಾಕೋತೀನಿ. ಈರುಳ್ಳಿ ಸಿಪ್ಪೆ ಹಾಕೋದು ಅಂದರೆ ಮೊಟ್ಟೆಗಳು ಒಡೆದೋಗಬಾರ್ದು ಅಂತ. ಈ ಥರ ಕುಕ್ಕರ್ ಮುಚ್ಕೊಂಡು ಒಂದು ವಿಷಲ್ ಹಾಕ್ಸ್ಕೊಂಡು ತಗೋತೀನಿ. ನೋಡಿ, ಇವಾಗ ಈ ಥರ ಬೆಂದಿರುತ್ತೆ. ಇದನ್ನು ಬೇಬಿ ಪೊಟ್ಯಾಟೋನಾದರೂ ಹಾಕ್ಬೋದು ಅಥವಾ ಮಾಮೂಲಿನಾದರೂ ಹಾಕ್ಬೋದು. ಈ ಥರ ಎಗ್ಗನ್ನ ಪೀಸ್ ಮಾಡಿಕೊಂಡು ಸ್ವಲ್ಪ ಪೆಪ್ಪರ್ ಜಾಸ್ತಿ ಇಟ್ಕೊಂಡು ಆಲೂಗಡ್ಡೆನ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ. ಇಲ್ಲಿ ಟೊಮೊಟೊ ತೊಗೊಂಡಿದ್ದೀನಿ. ಹಾಗೆ ಹುಣಸೆಹಣ್ಣು ರಸ, ಇದಕ್ಕೆ ಇಂಪಾರ್ಟೆಂಟ್ ಅಂದ್ರೇ ಹುಣಸೆಹಣ್ಣು ರಸ, ಈರುಳ್ಳಿ ಮತ್ತು ಒಂದು ಚಿಕ್ಕ ಗಾತ್ರದ ನಿಂಬೆಹಣ್ಣು ಹಾಕ್ಕೊಂಡ್ರೂ ಓಕೆ, ಅಥವಾ ಆಪ್ಷನಲ್. ಹುಳಿ ಜಾಸ್ತಿ ಇದ್ದರೆ ಹುಣಸೆಹಣ್ಣಲ್ಲಿ, ನಿಂಬೆಹಣ್ಣು ಬೇಡ. ನಿಂಬೆಹಣ್ಣು ಒಂದು 2-3 ಡ್ರಾಪ್ ಹಾಕೊಂಡ್ರೆ ಟೇಸ್ಟಿಯಾಗಿರುತ್ತೆ. ಇವಾಗ ನೋಡಿ, ನಾನು ಹಸಿಮೆಣ್ಸಿನ್ಕಾಯಿ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕ್ಕೊಬೇಕು. ಎಣ್ಣೆ ಹಾಕ್ಕೊಂಡ ತಕ್ಷಣ ಹಸಿಮೆಣ್ಸಿನ್ಕಾಯಿ ಹಾಕೋಬೇಕು. ಹಸಿಮೆಣ್ಸಿನ್ಕಾಯಿ ನೋಡಿ ನೀವು ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ, ಯಾಕಂದರೆ ಪೆಪ್ಪರ್ ಹಾಕೋದ್ರಿಂದ ಅದು ಕೂಡ ಖಾರ ಬರುತ್ತೆ. ನೋಡಿ, ಈಗ ಮೊಟ್ಟೆ ಮತ್ತು ಕಟ್ ಮಾಡಿರೋ ಆಲೂಗಡ್ಡೆನ ನಾನು ಇಟ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿಗೆ ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೋಬೇಕು. ಇದು ಗೀ ರೈಸ್ಗಂತೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಕಂಪಲ್ಸರಿ ಗೀ ರೈಸ್ ಮಾಡಿದ್ರೆ ನಾವು ಮಾಡ್ಕೋತೀವಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಟೊಮೊಟೊ ಹಾಕೋತಾ ಇದ್ದೀವಿ. ಟೊಮೊಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಬಾಡಿಸ್ಕೋಬೇಕು. ಗೀ ರೈಸ್ ಅಲ್ಲದೇ ದೋಸೆಗೂ ಕೂಡ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಒಳ್ಳೆ ಗ್ರೇವಿ ಇದು. ನಾವು ಆಲ್ಮೋಸ್ಟ್ ನಾವು ಎಲ್ಲದಕ್ಕೂ ಮೊಟ್ಟೆನಲ್ಲಿ ಇದನ್ನು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಅರಶಿನ ಉಪ್ಪನ್ನ ಸೇರಿಸ್ಕೊತಾ ಇದ್ದೀವಿ. ಈಗ ಇದು ಚೆನ್ನಾಗಿ ಗ್ರೈಂಡ್ ಆದಮೇಲೆ ಪೀಸ್ ಮಾಡಿರೋ ಆಲೂಗಡ್ಡೆ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ನೀವು ಬಾಡಿಸ್ಕೋಬೇಕು. ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ನೀವು ಇದನ್ನು ನೋಡಿ, ಈ ಥರ ಎಣ್ಣೆ ಬಿಟ್ಕೋಬೇಕು. ಆಲೂಗಡ್ಡೆ ಮತ್ತು ಟೊಮೊಟೊ ಈರುಳ್ಳಿಯಿಂದ ಎಣ್ಣೆ ಸಪ್ರೇಟಾಗಿ ಕುದೀತಾ ಇದೆ ನೋಡಿ. ಈ ಟೈಮಲ್ಲಿ ನೀವು ಸ್ವಲ್ಪ ಹುಣಸೆಹಣ್ಣು ರಸ ಹಾಕ್ಕೊಳ್ಳಿ. ಹುಣಸೆಹಣ್ಣು ರಸ ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಳ್ಳಿ. ಈಗ ಹುಣಸೆಹಣ್ಣು ರಸ ಆದಮೇಲೆ ಸ್ವಲ್ಪ ತಿರುಗಿಸ್ತಾ ಇದ್ದೀನಿ ನೋಡಿ. ಇದು ಕೂಡ ಸ್ವಲ್ಪ ಕುದಿ ಬರಬೇಕು. ಸ್ವಲ್ಪ ಕುದೀತಿದ್ದ ಹಾಗೇ ಒಂದು ತಿಕ್ನೆಸ್ಸಿಗೆ ಬರಬೇಕು. ನಿಮ್ಗೆ ಯಾವ ಥರ ನಿಮ್ಮ ಮನೆಯಲ್ಲಿ ಗ್ರೇವಿ ತಿಕ್ನೆಸ್ಸಲ್ಲಿ ಮಾಡ್ಕೋತೀರ ಆ ಥರ ಮಾಡ್ಕೊಳ್ಳಿ. ನೋಡಿ, ಇದಾದಮೇಲೆ ನಾನು ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಗ್ರೇವಿ. ನೋಡಿ, ಇಲ್ಲಿ ಬಂದಾದಮೇಲೆ ನಾನಿವಾಗ ಇದನ್ನು ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಆಲೂಗಡ್ಡೆ ಎಲ್ಲ ಸ್ವಲ್ಪ ಉಪ್ಪು ಹಿಡಿಬೇಕು, ಆವಾಗ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಸ್ವಲ್ಪ ತಿಕ್ನೆಸ್ ಬಂದಾಗ ಪೆಪ್ಪರ್ ಹಾಕೋತಾ ಇದ್ದೀನಿ. ಪೆಪ್ಪರ್ ಸ್ವಲ್ಪ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿರೋ ಪೆಪ್ಪರ್ನ ಹಾಕೋತಾ ಇದ್ದೀನಿ. ಇದಕ್ಕೆ ಪೆಪ್ಪರ್ ಹಾಕಿದಷ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಪೆಪ್ಪರ್ ಜಾಸ್ತಿ ಹಾಕ್ಕೊಂಡ್ರೂ ನಡೆಯುತ್ತೆ. ನೀವು ಪೆಪ್ಪರ್ ತುಂಬ ಜಾಸ್ತಿ ಹಾಕ್ಕೊಂಡ್ರೆ ಹಸಿಮೆಣ್ಸಿನ್ಕಾಯಿ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಅಲ್ಲಿ ಪೆಪ್ಪರ್ ಸ್ವಲ್ಪ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಹುಣಸೆಹಣ್ಣು ಮತ್ತು ಪೆಪ್ಪರೇ ತುಂಬ ಇಂಪಾರ್ಟೆಂಟು. ನೀವು ಪೆಪ್ಪರ್ ಎಷ್ಟು ಹಾಕ್ತೀರಾ ಅಷ್ಟು ಚೆನ್ನಾಗಿರುತ್ತೆ. ಹುಣಸೆಹಣ್ಣು ಇರೋದ್ರಿಂದ ಇದು ಖಾರನ ಸ್ವಲ್ಪ ಸಮತೋಲನಕ್ಕೆ ತೊಗೊಂಬರುತ್ತೆ. ಅಷ್ಟೊಂದು ಹುಳಿ ಅಥವಾ ಖಾರ ಅಂತಲೂ ಅನ್ಸೋದಿಲ್ಲ. ನೋಡಿ, ಇವಾಗ ಮತ್ತೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಕಮ್ಮಿ ಆಗಿದ್ದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೀವು ಮತ್ತೆ ತಿರುವಾಕೊಳ್ಳಿ. ಎಷ್ಟು ಚೆನ್ನಾಗಿ ತಿರುಗಿಸ್ಕೊತೀರ ಅಷ್ಟು ಚೆನ್ನಾಗಿ ಬರುತ್ತೆ. ಆಲೂಗಡ್ಡೆನೂ ಅಷ್ಟೇ, ಇದಕ್ಕೆ ರುಚಿ ಚೆನ್ನಾಗಿ ಹಿಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದು ಸತಿ ಮಾಡ್ಕೊಳ್ಳಿ ಮನೆಯಲ್ಲಿ, ತುಂಬಾ ರುಚಿಯಾಗಿರುತ್ತೆ ಈ ಗ್ರೇವಿ. ಗೀ ರೈಸ್ಗೆ, ದೋಸೆಗೆ, ವೈಟ್ ರೈಸ್ಗೆ ಯಾವುದಕ್ಕಾದರೂ ಯೂಸ್ ಮಾಡ್ಬೋದು. ನೋಡಿ, ಈ ಕುದಿಯೋ ಟೈಮಲ್ಲಿ ನಾನು ಮೊಟ್ಟೆಗಳನ್ನ ಹಾಕೋತಾ ಇದ್ದೀನಿ. ಮೊಟ್ಟೆ ಪೀಸ್ ಮಾಡಿಟ್ಟಿದ್ನಲ್ಲ, ಅದನ್ನು ಈಗ ದಬಾಕೊಂಡು ಹಾಕೋತಾ ಇದ್ದೀನಿ. ಅದು ಆ ಮೊಟ್ಟೆನಲ್ಲಿ ಹುಳಿ ಅಂಶ, ಪೆಪ್ಪರ್ದು ಖಾರ ಅಂಶ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಘಮ ಅಂತ ಗಮ್ಮಂತ ಇದೆ. ಇವಾಗ ನೋಡಿ, ಮನೆಯೆಲ್ಲ ಘಮ ಅಂತ ಇದೆ. ಅದ್ರ ಸ್ಮೆಲ್ಲಿಗೆ ನಿಮ್ಗೆ ತಿನ್ನಬೇಕು ಅನಿಸುತ್ತೆ. ನೋಡಿ, ಇವಾಗ ಅದನ್ನು ಸ್ವಲ್ಪ ರೋಸ್ಟ್ ಆಗೋ ಥರ ಮಾಡ್ಕೋತೀವಿ. ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಥರ ಮಾಡ್ಕೋಬೋದು. ನೋಡಿ, ಇವಾಗ ಮೊಟ್ಟೆನ ನಾನು ಉಲ್ಟಾ ಮಾಡಿ ಬೇಯಿಸ್ತಾ ಇದ್ದೀನಿ. ಉಲ್ಟಾ ಮಾಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕೋತೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಮೇಲೆ ನೀವು ಅದನ್ನು ಸ್ವಲ್ಪ ಹಾಕೋಬೇಕು. ನೋಡ್ಕೊಂಡು ಹಾಕೋಬೇಕು, ಮೊಟ್ಟೆ ಇದಾಗೋದು. ನೋಡಿ, ಈ ಟೈಮಲ್ಲಿ ನಾನು ಸ್ವಲ್ಪ ಗ್ಯಾಸ್ನ ಆಫ್ ಮಾಡ್ಕೋತೀನಿ. ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡಿದ್ದೀನಿ. ಇಲ್ಲಿ ಸ್ಕಿಪ್ ಆಗಿದೆ. ನೋಡಿ, ಮೊಟ್ಟೆ ದೋಸೆ ಜೊತೆಗೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನೋಡಿ, ಈ ಥರ ಸ್ವಲ್ಪ ಈರುಳ್ಳಿ ಇಟ್ಕೊಂಡು ಮೊಟ್ಟೆ ಗ್ರೇವಿ ಹಾಕ್ಕೊಂಡು ದೋಸೆ ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ. ನೀವು ಮನೆಯಲ್ಲಿ ಮಾಡ್ಕೊಳ್ಳಿ. ನೋಡಿ, ಸಖತ್ತಾಗಿರುತ್ತೆ. ಈ ಥರ ಈರುಳ್ಳಿ ಮತ್ತು ಎಗ್ಗು ಪೆಪ್ಪರ್ ಮಸಾಲೆ ಸಖತ್ತಾಗಿರುತ್ತೆ. ನೀವು ಮನೆಯಲ್ಲಿ ಮಾಡ್ಕೊಳ್ಳಿ. ಮಕ್ಕಳಿಗೆ, ದೊಡ್ಡವ್ರಿಗೆ, ನಿಮ್ಮ ಹಸ್ಬೆಂಡ್ಸ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ. ವಯಸ್ಸಾದವ್ರಿಗೂ ಇಷ್ಟ ಆಗುತ್ತೆ. ಇದನ್ನು ಹಿಂದಿನ ಕಾಲದಲ್ಲಿ ತುಂಬ ಮಾಡ್ತಾಯಿದ್ರು. ಇವಾಗ ಸ್ವಲ್ಪ ಅಷ್ಟು ಕಡಿಮೆ ಆಗಿದೆ. ಮೊಟ್ಟೆನಲ್ಲಿ ಇನ್ನೂ ತುಂಬ ರೆಸಿಪೀಸ್ ಬರುತ್ತೆ. ನಿಮ್ಗೆ ಇದೇ ಥರ ರೆಸಿಪೀಸ್ ಬೇಕು ಅಂದರೆ ಕರುನಾಡ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಒತ್ತಿ. ಹೊಸ ರೆಸಿಪೀಸ್ ಬರ್ತಾ ಇರುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಾ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ, ತುಂಬ ಚೆನ್ನಾಗಿಟ್ಟಿರಲಿ. ನೋಡಿ, ಇವಾಗ ಅನ್ನಕ್ಕೂ ಕೂಡ ಚೆನ್ನಾಗಿದೆ. ಎಗ್ ಪೆಪ್ಪರ್ ಗ್ರೇವಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ದೀರೋ ಅವ್ರಿಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು.